ದಶಕಗಳು ಕಳೆದರೂ ಸಿದ್ಧವಾಗದ ಮಲ್ಲೇಶ್ವರಂ ಬಿಡಿಎ ಕಾಂಪ್ಲೆಕ್ಸ್ ಕಾಮಗಾರಿ ಕುರಿತು ವ್ಯಾಪಾರಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತ ಬಿಡಿಎ ಮಾತ್ರ ಸೆಪ್ಟೆಂಬರ್ 30ರ ಹೊತ್ತಿಗೆ ಮುಗಿಸುವ ಭರವಸೆ ಮಾತ್ರ ಕೊಡ್ತಾನೇ ಇದೆ. ಹಾಗಾದ್ರೆ ಏನಿದು ಮುಗಿಯದ ಮೌನವಾದ ಬಿಡಿಎ ಕಾಂಪ್ಲೆಕ್ಸ್ ಸ್ಟೋರಿ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್. ಆಮೆಗತಿಯಲ್ಲಿ ಸಾಗ್ತಿರುವ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ನಿರ್ಮಾಣ ಆಗ್ತಿರೋ ಬಿಡಿಎ ಕಾಂಪ್ಲೆಕ್ಸ್ ಪ್ರತಿ ವರ್ಷದಂತೆ ಈ ವರ್ಷವೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಿರಾಸೆ ಮೂಡಿಸಿದೆ. ಸತತ 12 ವರ್ಷಗಳಿಂದ ಬಿಡಿಎ ಕಾಂಪ್ಲೆಕ್ಸ್ ನಿರ್ಮಾಣ ಕಾಮಗಾರಿ ಕೆಲಸ ನಡೀತಾ ಇದ್ದು, ಇದಕ್ಕೆ ದಶಕ ದಾಟಿದರೂ ಫುಲ್ ಸ್ಟಾಪ್ ಮಾತ್ರ ಬಿದ್ದಿಲ್ಲ. ಆದರೆ ಬಿಡಿಎ ಮಾತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಕಾಮಗಾರಿ ಮುಗಿದು ಸೆಪ್ಟೆಂಬರ್ 30ಕ್ಕೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂತೆ ಮಾಡ್ತೇವೆ ಅನ್ನೋ ಭರವಸೆ ನೀಡುತ್ತಿದ್ದಾರೆ. ಆದರೆ ಕಾಮಗಾರಿ ಕೆಲಸ ಮಾತ್ರ ಇನ್ನೂ ಅರ್ಧದಷ್ಟೂ ಮುಗಿದಿಲ್ಲ. ಹನ್ನೆರಡು ವರ್ಷ ಆದರೂ ಅರ್ಧಂಬರ್ಧ ಕೆಲಸ ಮಾಡಿ ಪ್ರತಿ ವರ್ಷವೂ ಬರೀ ಭರವಸೆಯನ್ನೇ ನೀಡ್ತಿರೋ ಬಿಡಿಎ ಹಾಗೂ ಗುತ್ತಿಗೆದಾರರ ಕುರಿತು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ನಾಳೆ ಅಂತ ಕಾಯುತ್ತಿದ್ದ ವ್ಯಾಪಾರಸ್ಥರು ನಂಬಿಕೆ ಕಳೆದುಕೊಂಡು ಹತಾಶರಾಗಿದ್ದಾರೆ. ಯಾವತ್ತು ರೆಡಿ ಮಾಡ್ತಾರೋ ಏನೋ ಒಂದೂ ಗೊತ್ತಿಲ್ಲ. ಇನ್ನೂ ಯಾವುದೂ ಫಿನಿಶಿಂಗ್ ಅಂತೂ ಗೊತ್ತಾಗ್ತಾ ಇಲ್ಲ. ಇದೇನೋ ಮೂವ್ ಆಗತ್ತೋ ಮಾಡ್ತಾರೋ ಇಲ್ವೋ, ಏನು ಗೌರ್ಮೆಂಟ್ಗಳು ಏನು ಮಾಡ್ತಾರೋ ಒಂದೂ ಗೊತ್ತಿಲ್ಲ. ಯಾವ ಗೌರ್ಮೆಂಟ್ ಬಂದರು, ಫಸ್ಟು BJP ಗೌರ್ಮೆಂಟ್ ಬಂದು ಹೇಳಿದ್ರು, ಕಾಂಗ್ರೆಸ್ ಗೌರ್ಮೆಂಟ್ ಬಂದರು ಅಷ್ಟೇ. ಅದಕ್ಕೆ ಮುಂಚೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಅದೂ ಹಂಗೆ ಅಂದರು. 12 ವರ್ಷ ಆಗಿದೆ, ಇನ್ನೂ ರೆಡಿ ಆಗಿಲ್ಲ ಈ ಬಿಲ್ಡಿಂಗ್. ಯಾವುದಮ್ಮ ಇನ್ನೂ ಎಲ್ಲಿ ಫಿನಿಶಿಂಗೇ ಆಗಿಲ್ವಲ್ಲ. ಫಿನಿಶಿಂಗ್ ಆದರೆ ತಾನೇ ಎಲ್ಲ ಆಗತ್ತೆ ಅನ್ನೋದು. ಯಾವುದೂ ರೆಡಿ ಆಗಿಲ್ಲ. ಇನ್ನೂ ನೀವು ಹೇಳ್ತಿರಲ್ಲ, ಏನು ಮಾಡಿದ್ರು ಇವರು ಮಾಡಲ್ಲ. ಈ ಗೌರ್ಮೆಂಟ್ಗಳು ಮಾಡೋ ಕೆಲಸಗಳೆಲ್ಲ ಇಷ್ಟೇ. ಒಟ್ಟಾರೆ ಮುಗಿಯದ ಮೌನವಾಗಿ ಉಳಿದಿರುವ ಮಲ್ಲೇಶ್ವರಂ ಬಿಡಿಎ ಕಾಂಪ್ಲೆಕ್ಸ್ ಸದ್ಯ ವ್ಯಾಪಾರಸ್ಥರಿಗೆ ಮರೀಚಿಕೆಯಾಗಿ ಉಳಿದು ಹೋಗಿದೆ. ಬೀದಿ ಬದಿ ವ್ಯಾಪಾರಿಗಳು ತಮ್ಮದೇ ಭರವಸೆಯ ಸೂರಿಗೆ ಶಿಫ್ಟ್ ಆಗುವ ಆಸೆಗೆ ಬಿಡಿಎ ಯಾವಾಗ ಗ್ರೀನ್ ಸಿಗ್ನಲ್ ನೀಡುತ್ತೆ ಅಂತ ಕಾದು ನೋಡಬೇಕಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.